ಆಲ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಕಳೆದ ವ್ಲಾಗಲ್ಲಿ ನಾನು ಏನನ್ನು ಅಪ್ಲೋಡ್ ಮಾಡಿದ್ದಾದ್ರೆ ಕಂಟಿನ್ಯೂಷನ್ ವಿಡಿಯೋ ಇದು. ಕಳೆದ ವ್ಲಾಗಲ್ಲಿ ನಾನು ನನ್ನ ಜೇನು ಸಾಕಣೆ ಮಾಡುವಂತಹ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ನನಗೆ ಫಸ್ಟ್ ಟೈಮ್ ಹುಳ ಕಚ್ಚಿದಾಗ ಯಾವ ರೀತಿಯಲ್ಲಿ ಆಗಿತ್ತು ಎಲ್ಲದರ ಬಗ್ಗೆ ನಾನೊಂದು ಸ್ಟೋರಿಯನ್ನು ಶೇರ್ ಮಾಡಿದ್ದೆ. ತುಂಬ ವರ್ಷಗಳ ಹಿಂದೆದಾದರೂ ಕೂಡ ಈಗ ಮೊನ್ನೆ ಆದ ರೀತಿಯಲ್ಲಿ ಅನ್ನಿಸ್ತದೆ. ಈಗ ನಾನಿಲ್ಲಿ ಮಧ್ಯಾಹ್ನದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನನಗೆ ಖಾರವನ್ನು ಕಡ್ದಿಟ್ಟಿದ್ದೇನೆ, ಮೊಟ್ಟೆದು ಸಾರು ಆಗಬೇಕು. ಮಿಕ್ಸಿಯಲ್ಲಿ ಒಮ್ಮೆಲೆ ಕಡಿದ್ರೆ ಅದು ಬಿಸಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಗ್ಯಾಪನ್ನು ಕೊಟ್ಟು ಕಡಿಯುವಂಥದ್ದು. ನಾನು ಮಾಡುವಂಥದ್ದು ಹೀಗೆ. ನಮ್ಮ ಅತ್ತೆ ಮಾಡುವಾಗ ಅವರು ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಮಾಡುವಂಥದ್ದು. ಅವರು ತೆಂಗಿನಕಾಯಿಯನ್ನು ಜಾಸ್ತಿ ಹಾಕೋದಿಲ್ಲ, 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಮಾತ್ರ ಹಾಕುವಂಥದ್ದು. ನಾನು ಸ್ವಲ್ಪ ಜಾಸ್ತಿ ತೆಂಗಿನಕಾಯನ್ನು ಹಾಕ್ತೇನೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಅಂದರೆ ಯೂಶ್ವಲಿ ನಾವು ತಗೊಳ್ಳೋದಕ್ಕಿಂತ 1 ಅಥವಾ 1.5 ಟೇಬಲ್ ಸ್ಪೂನ್ ಜಾಸ್ತಿ ತಗೊಳ್ಬೇಕು. ಈರುಳ್ಳಿಯನ್ನು ಚೆಂದ ಕೆಂಪು ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ಟೊಮ್ಯಾಟೋಸನ್ನು ಹಾಕ್ಕೊಂಡಿದ್ದೇನೆ. ಕೆಳಗೆ ಗ್ಯಾಸ್ ಮೇಲೆ ಬಿದ್ದ ಟೊಮೆಟೊವನ್ನು ಕೂಡ ಹಾಕ್ಕೊಳ್ಬೇಕಾಯ್ತಾ. ಯಾರು ಟೊಮೆಟೊ ಗ್ಯಾಸ್ ಮೇಲೆ ಬಿದ್ದ ಕೂಡಲೇ ಬಿಸಾಡೋದಿಲ್ಲ, ಅದೇ ವಿಡಿಯೋದಲ್ಲಿ ತೋರಿಸೋದಿಲ್ಲ. ನಾನು ಹಾಕಿದ್ದೇನೆ ಬಿದ್ದದನ್ನು ಕೂಡ, ವೇಸ್ಟ್ ಮಾಡಲಿಕ್ಕಿಲ್ಲ. ಆನಂತರ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು. ಮಸಾಲೆಯನ್ನು ಹಾಕ್ಕೊಂಡು ಮತ್ತು ನೀರಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಅಂದರೆ ಉಪ್ಪನ್ನು ಹಾಕ್ಕೊಂಡು ರೆಡಿ ಮಾಡುವಂಥದ್ದು. ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ, ನಾನು ಹುಳಿ ಹಾಕೋದಿಲ್ಲ, ಹುಣಸೆ ಹುಳಿಯನ್ನು. ಟೊಮೆಟೊದಲ್ಲಿ ಇದಕ್ಕೆ 2 ಟೊಮೆಟೊಸನ್ನು ಹಾಕ್ಕೊಂಡಿದ್ದೇನೆ ನಾನು ಕಟ್ ಮಾಡಿ. ಸೊ ಅದರ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಇದರ ಮಸಾಲೆ ನಾನು ಕಳೆದ ವ್ಲಾಗಲ್ಲಿ ಹೇಳಿದ್ದೇನೆ, ಸಿಂಪಲ್ ಮಸಾಲೆ, ಜಾಸ್ತಿ ಏನು ಹಾಕಲಿಕ್ಕಿಲ್ಲ. ಜೀರಿಗೆ, ಕೊತ್ತಂಬರಿ, ಸಾಸಿವೆ ಮತ್ತು ಸ್ವಲ್ಪ ಬಡಶೇಪ್ ಮತ್ತು 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 4-5 ಎಸಳು ಬೆಳ್ಳುಳ್ಳಿ, 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಹೀಗೆ ಹಾಕ್ಕೊಂಡು ಮತ್ತು ಒಂದು ಅರ್ಧದಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ಬೋದು. ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ನಾನು ತೆಂಗಿನಕಾಯಿ, ಅದು ನನಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿ. ಈಗ ಸಾರು ರೆಡಿಯಾಗಿದೆ. ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಗಾಯ ಮಾಡಿ ಮೊಟ್ಟೆಗೆ ಹಾಕಿದ್ದೇನೆ. ಈಗ ಪಾತ್ರೆ ಎಲ್ಲ ಒಂದು ರೌಂಡು ತೊಳೆದಿಟ್ಟ ನಂತರ ಮತ್ತೆ ಉಳಿದ ಕೆಲಸಗಳನ್ನು ಮಾಡುವಂಥದ್ದು. ಪಾತ್ರೆಯನ್ನು ಹಾಗೆ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ತುಂಬ ಪೈಲಪ್ ಆದರೆ ತೊಳಿಲಿಕ್ಕೆ ಸಹ ಕಷ್ಟ, ಸೋಪ್ ಹಾಕಿ ಇಡಲಿಕ್ಕೆ ಸಹ ಕಷ್ಟ. ಹಾಗೆ ಆಗಾಗ ಬಿದ್ದ ಪಾತ್ರೆಯನ್ನು ಆಗಾಗ್ಗೆ ತೊಳ್ಕೊಳ್ಳುವಂಥದ್ದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಇಲ್ಲಿ ನಾನು ಡಿಸೈನೋದ ಪಾಸ್ತಾವನ್ನು ಹೇಗೆ ಬಾಯ್ಲ್ ಮಾಡಿದ್ದೇನೆ ನೋಡಿ. ಇಲ್ಲಿ 2 ಕಪ್ ನೀರಿಗೆ 1 ಕಪ್ಪಷ್ಟು ಡಿಸೈನೋದ ಪಾಸ್ತಾವನ್ನು ಹಾಕ್ಕೊಂಡು 2 ವಿಸಿಲನ್ನು ತೆಗೆದಿದ್ದೇನೆ. ಹಾಗೆ ಇವತ್ತು ನಾನು ಸಿಂಪಲ್ ವೈಟ್ ಸಾಸ್ ಪಾಸ್ತಾ ಮಕ್ಕಳಿಗೆ ಮಾಡಿಕೊಡ್ಬೋದಾದಂತಹ ಒಂದು ಹೆಲ್ದಿ ವರ್ಷನನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಇದು ಡ್ಯೂರಮ್ ವೀಟಿಂದ ಮಾಡಿರುವಂತಹ ವೀಟ್ ಪಾಸ್ತಾ, ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಇರೋದಿಲ್ಲ. ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಗಾರ್ಲಿಕನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ 1 ಕಪ್ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕಿ ಮತ್ತು ಸ್ವಲ್ಪ ಈ ಆರಿಗ್ಯಾನೋ ಸೀಸನಿಂಗ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವೀಟ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಉಪ್ಪನ್ನು ಸಾಸಿಗೆ ನೋಡಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚೀಸನ್ನು ಆ್ಯಡ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾದರೆ ಚೀಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ 2 ವಿಷಲ್ ತೆಗೆದ ನಂತರ ಬಾಯ್ಲ್ ಆಗಿ ಸಿಗ್ತದೆ ಅಲ್ವಾ ಪಾಸ್ತಾ, ಅದರ ನೀರನ್ನೆಲ್ಲ ಡ್ರೈನ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಈ ಟೈಮ್ನಲ್ಲಿ ನೀವು ಚೀಸ್ ಬೇಕಾದರೆ ಚೀಸ್ ಆ್ಯಡ್ ಮಾಡ್ಬೋದು, ಕ್ರೀಮ್ ಬೇಕಾದರೆ ಕ್ರೀಮ್ ಆ್ಯಡ್ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದ ಹಾಗೆ ಇದನ್ನು ಮಾಡಿಫೈ ಮಾಡ್ಕೊಳ್ಬೋದು. ಹೀಗೆ ಒಂದು ಬಾಯ್ಲ್ ಬರುವಾಗ ಪಾಸ್ತಾ ತಿಕ್ಕಾಗಿ ಬರ್ತದೆ. ನಾನು ಸ್ವಲ್ಪ ಸೆಮಿ ತಿಕ್ಕಾಗಿ ಮಾಡ್ಕೊಂಡಿದ್ದೇನೆ, ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಇಷ್ಟೇ ಸಿಂಪಲ್ ರೆಸಿಪಿ ಆಯಿತಾ. ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹಾಗೂ ಇದು 100% ವೆಜಿಟೇರಿಯನ್ ಪಾಸ್ತಾ, ಯಾವುದೇ ಕೊಲೆಸ್ಟ್ರಾಲ್, ಟ್ರಾನ್ಸ್ಫ್ಯಾಟ್ ಏನೂ ಇರೋದಿಲ್ಲ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡಿ ಬೈ ಮಾಡ್ಬೋದು. ಇದು ನಮ್ಮ ಮನೆಯಲ್ಲೇ ಆದಂತಹ ಒಂದು ಎಂತ ಹೇಳ್ತಾರೆ ಇದನ್ನು, ನೆನಪೇ ಬರ್ತಾ ಇಲ್ಲ ನನಗೆ ಅದರ ಹೆಸರು. ಬ್ರಿಂಜಾಲಿಗೆ ಅಂತ ಹೇಳ್ತಾರೆ, ಬದನೆಕಾಯಿ. ಸಾರಿ, ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ, ಎಲ್ಲ ಮಿಕ್ಸ್ ಭಾಷೆ ಆಗುವಾಗ ಹಾಗೆ ಕನ್ಫ್ಯೂಸ್ ಆಗ್ತದೆ. ಬದನೆಕಾಯಿನ ಮಾವ ಕಟ್ ಮಾಡಿ ಬೆಳಿಗ್ಗೆನೆ ತಗೊಂಡು ಬಂದಿದ್ದರು. ಹಾಗೆ ಇಲ್ಲಿ ಮಗುವನ್ನು ನಾನು ಮಾವನ ಹತ್ರ ಬಿಟ್ಟಿದ್ದೆ. ಡೇಲನಿಗೆ ನಾನು ಮೊಬೈಲಲ್ಲಿ ಕೋಕೋಮೆಲನನ್ನು ಹಾಕಿಕೊಟ್ಟಿದ್ದೆ. ಯಾಕೆಂದರೆ ಕೋಕೋಮೆಲನನ್ನು ನೋಡಿ ಅವನು ಇವಾಗ ಸ್ವಲ್ಪ ಕಮ್ಯುನಿಕೇಟ್ ಮಾಡಲಿಕ್ಕೆ ಕಲಿತಾ ಇದ್ದಾನೆ. ಮೊದಲು ಅವನಿಗೆ ಇದ್ರ ವಿಷಯನೇ ಗೊತ್ತಿರಲಿಲ್ಲ.
2 ವರ್ಷದವರೆಗೆ ಕೂಡ ಅವನಿಗೆ ಕೋಕೋಮೆಲನ್ ಅಂದರೆ ಎಂತ ಅದರದೊಂದು ಮೊದಲಿದ್ದು ಟ್ಯೂನ್ ಬರ್ತದಲ್ವ ಇಂಟ್ರೋ, ಅದು ಬಂದರೆ ಕೂಡ ಅವನಿಗೇನು ಕೇರೇ ಇರ್ತಿರಲಿಲ್ಲ. ಇತ್ತೀಚೆಗೆ ನಾನು ಅವನಿಗೆ ಸ್ವಲ್ಪ ಹಾಕಿ ಕೊಡುವಂಥದ್ದು. ಅದರಲ್ಲಿ ಇವಾಗ ನೋಡಿದ ನಂತರ 1 2 3 ಹೇಳಲಿಕ್ಕೆ ಅಂದರೆ ಕರೆಕ್ಟಾಗಿ ಅವನು ಹೇಳೋದಿಲ್ಲ, ಒಂದು ಸ್ಪೀಚ್ ಡಿಲೇ ಇದೆ ಅಲ್ಲ, ಆದರೆ ಅವನು 1 2 3 ಹೇಳಲಿಕ್ಕೆ, ಮತ್ತು ವೀಲ್ಸ್ ಆನ್ ದ ಬಸ್ ಅಂತ ನಾವು ಹೇಳಿದ್ರೆ ರೌಂಡ್ ಆ್ಯಂಡ್ ರೌಂಡ್, ಮತ್ತು ಉಳಿದದೆಲ್ಲದನ್ನು ವರ್ಡ್ಸನ್ನು ಹೇಳಲಿಕ್ಕೆ ಕಲಿತಾ ಇದ್ದಾನೆ. ಹಾಗೆ ನಾನು ಆಗಾಗ ಸ್ವಲ್ಪ ಅದನ್ನು ಕೊಡುವಂಥದ್ದು, ಸ್ವಲ್ಪ ಟಿ ವಿಯನ್ನು ಕೂಡ ಕೊಡುವಂಥದ್ದು. ಇವತ್ತು ನನಗೆ ಹೇಗಿದ್ದರೂ ಕೂಡ ಕೆಲಸ ಇತ್ತಲ್ಲ, ಹಾಗೆ ಒಂದು ಹಾಫ್ ಆನ್ ಅವರಿಗೆ ಕೊಟ್ಟಿದ್ದೆ. ಬಟ್ ಅವನಿಗೆ ಬೆಳಿಗ್ಗೆಯಿಂದ ನಿದ್ದೆ ಬರ್ತಾಯಿತ್ತು. ಹಗಲಲ್ಲಿ ಮಲಗಿದರೆ ರಾತ್ರಿ ಮಲಗೋದಿಲ್ಲ ಅಂತ ನಾವು ಮಲಗಿಸಿರಲಿಲ್ಲ, ಬಟ್ ಅಲ್ಲೇ ಮಲಗಿಬಿಟ್ಟಿದ್ದ. ಅದಕ್ಕೆ ಅವನನ್ನು ಕೂಡ ಕರ್ಕೊಂಡೋಗಿ ಅತ್ತೆ ರೂಮಲ್ಲಿ ಮಲಗಿಸುವಂಥದ್ದು ಅವನನ್ನು. ಅಲ್ಲಿ ಸೆಕೆ ಕಡಿಮೆ ನಮ್ಮ ರೂಮಲ್ಲಿ, ನಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ರೂಮಿಗೆ ಬಿಸಿಲೇ ಹೊಡೆಯೋದ್ರಿಂದ ಫುಲ್ ಸೆಕೆ. ಹಾಗೆ ನಾನು ಅವನನ್ನು ಅತ್ತೆ ರೂಮಲ್ಲಿ ಮಲಗಿಸಿ ಬಂದಿದ್ದೇನೆ. ಮಾವನಿಗೆ ಪೂಜೆಯನ್ನು ಹಾಕಿಕೊಟ್ಟಿದ್ದೇನೆ. ಈ ಚರ್ಚ್ ಮಾಸ್ ಎಲ್ಲ ಲೈವ್ ಇರ್ತದಲ್ಲ, ಅದನ್ನು ಹಾಕಿಕೊಟ್ಟಿದ್ದೆ. ಹಾಗೆ ನಾನು ಒಳಗೆ ಹೋಗುವಷ್ಟರೊಳಗೆ ಮೀನಿದು ಟೆಂಪೋ ಕೂಡ ಬಂತು. ಹಾಗೆ ಬೇಗ ಹೋಗಿ 100 ರೂಪಾಯಿದು ಬಂಗುಡೆಯನ್ನು ತೆಕ್ಕೊಂಡೆ. ಅಂದರೆ ಶೂಟ್ ಮಾಡಲಿಕ್ಕೆ ನಾನು ಮಗು ಇಬ್ಬರೇ ಹೋದಂಥದ್ದು, ಹಾಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಮಗುವನ್ನು ಹಿಡ್ಕೊಂಡೇ ಹೋಗಿದ್ದೆ ನಾನು. ಹಾಗೆ ಅದನ್ನು ಇವಾಗ ಕ್ಲೀನ್ ಮಾಡಿ ಇಡೋದು ಅಂತ ಹೇಳಿ ಹೊರಗೆ ಇಟ್ಟೆ. ಬಟ್ ಕ್ಲೀನ್ ಮಾಡಲಿಕ್ಕೆ ಇನ್ನೂ ಟೈಮ್ ಸಾಕಾಗೋದಿಲ್ಲ, ಇನ್ನು ಬೇರೆ ಕೆಲಸಗಳಿದೆ ನನಗೆ. ಹಾಗೆ ಅದನ್ನು ಕೂಡ ಒಳಗೆ ಇಟ್ಕೊಂಡಿದ್ದೇನೆ. ಇನ್ನು ಕೇಕ್ ಕೂಡ ಇಡಲಿಕ್ಕಿದೆ. ಹಾಗೆ ನಮ್ಮ ಆನ್ಲೈನ್ ಸ್ಟೋರಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆಯೇ ಏನೆಲ್ಲ ಅವೈಲೇಬಲ್ ಇದೆ ಅಂತ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಹನಿ ಇದೆ, ಆರ್ಗ್ಯಾನಿಕ್, ನಮ್ಮ ಫಾರ್ಮಲ್ಲೇ ಆದಂತಹ ಪ್ಯೂರ್ ಆರ್ಗ್ಯಾನಿಕ್ ಹನಿ ಇದೆ. ಎಲ್ಲದೂ ಕೂಡ, ಎಲ್ಲ ಐಟಮ್ ಕೂಡ ಫ್ರೀ ಡೆಲಿವರಿ ಇರ್ತದೆ. ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು, ಅಲ್ಲಿಂದ ನಿಮಗೆ ಡೀಟೇಲ್ಸ್ ಕೊಡ್ತೇನೆ. ಹಾಗೆ ಕ್ಯಾಶ್ಯೂಸ್ ಇದೆ, ಫ್ಲೇವರ್ಡ್ ಕ್ಯಾಶ್ಯೂಸ್ ಇದೆ, ಬೇರೆ ಟೈಪ್ ಇದು ಕ್ಯಾಶ್ಯೂಸ್. ಯಾವುದೆಲ್ಲ ಫ್ಲೇವರ್ ಇಷ್ಟ ಆಗ್ತದೆ ಅಂತ ಹೇಳಿ ನೋಡಲಿಕ್ಕೆ ನಿಮಗೆ ದೊಡ್ಡ ಪ್ಯಾಕೆಟನ್ನೇ ಬೈ ಮಾಡಬೇಕಂತೆಲ್ಲ, ಚಿಕ್ಕ ಟ್ರಯಲ್ ಪ್ಯಾಕ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಹಾಗೆ ನೈಫ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಪ್ರಿಂಟೆಡ್ ನೈಫ್, ಚೆನ್ನಾಗಿದೆ. ಮತ್ತು ಮಕ್ಕಳ ಟಿಫಿನ್ ಬಾಕ್ಸ್, ನಾನು ಸಿಯೋನಿಗೆ ಯೂಸ್ ಮಾಡ್ತೇನಲ್ಲ ಅಂತಹ ಬೆಂಟೋ ಸ್ಟೈಲ್ ಟಿಫಿನ್ ಬಾಕ್ಸ್, ಬೇರೆ ಪದಾರ್ಥಗಳನ್ನೆಲ್ಲ ಕೊಡಲಿಕ್ಕೆ, ಅಂದರೆ ಫ್ರೂಟ್ ಒಂದರಲ್ಲಿ ಅನ್ನ, ಒಂದರಲ್ಲಿ ಸಾರು, ಒಂದರಲ್ಲಿ ಬೇರೆ ಏನಾದರೂ ಆ ರೀತಿಯಲ್ಲಿ ಕೊಡಲಿಕ್ಕೆ ಬೇಕಾದಂಥ ಲಂಚ್ ಬಾಕ್ಸಸ್ ಕೂಡ ಇದೆ. ಹಾಗೆ ಸದ್ಯದಲ್ಲಿ ಗೋಂದು ಕೂಡ ನಾನು ಅದರ ಬಗ್ಗೆ ಕರೆಕ್ಟಾಗಿ ಒಂದು ವಿಡಿಯೋ ಮಾಡಿದ ನಂತರ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ, ಅದು ಕೂಡ ಅವೈಲೇಬಲ್ ಇದೆ. ಹಾಗೆ ಯಾರಿಗಾದರೂ ಬೇಕಾದರೆ ವಾಟ್ಸಪ್ ಮಾಡಿದರೆ ಆಯ್ತಾ. ಇಲ್ಲಿ ಬೆಳಿಗ್ಗೆ ಅಕ್ಕಿಯನ್ನು ಹಾಕಿ ಅನ್ನಕ್ಕೆ ಕುದಿಸಿ ಇಟ್ಟಿದ್ದೆ ಅಲ್ಲ, ಅದು ಇವಾಗ ರೆಡಿಯಾಗಿದೆ. ಅನ್ನವನ್ನು ಬಸಿದ ಗಂಜಿಯ ನೀರೇನಿದೆ ಅದನ್ನು ನಾಯಿಗೆ ನಾವು ಅನ್ನ ಮಾಡ್ತೇವಲ್ಲ ಅದಕ್ಕೇ ಬಸಿಯುವಂಥದ್ದು. ಆಗ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ. ಸ್ವಲ್ಪ ಬಿಸಿ ಹಾಕುವಾಗ ಜಾಸ್ತಿ ಗ್ಯಾಸ್ ಬೇಕಂತ ಇಲ್ಲ, ಅಂದರೆ ನಾವು ಒಲೆಯಲ್ಲಿ ಮುಂಚೆ ಮಾಡ್ತಾ ಇದ್ದದ್ರಿಂದ ಅಷ್ಟು ಗ್ಯಾಸ್ ಖರ್ಚಾಗ್ತಾ ಇರಲಿಲ್ಲ. ಬಟ್ ಇಲ್ಲಿ ತುಂಬ ಗ್ಯಾಸಿದು ಖರ್ಚು ಜಾಸ್ತಿ, ನಾವು ಅಂದರೆ ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲ. ಹಾಗೆ ನಾನು ಈ ಅಲ್ಯೂಮಿನಿಯಂ ಪಾತ್ರೆಗೇ ಹಾಕ್ಕೊಂಡಿದ್ದೇನೆ. ಮತ್ತು ಇದು ವೇಸ್ಟೇಜ್ ಮಾಂಸ ಏನಿರ್ತದೆ ಅದನ್ನು ಕೂಡ ಅದಕ್ಕೆ ಹಾಕಿ ಅಕ್ಕಿಯನ್ನು ಹಾಕಿ ಬೇಯಿಸಿ ಬಾಕ್ಸಲ್ಲಿ ಇಡುವಂಥದ್ದು. ಇದು ಮಧ್ಯಾಹ್ನ ನಾನು ಶೂಟ್ ಮಾಡಿರಲಿಲ್ಲ, ನಂದೆಲ್ಲ ಊಟ ಆಗಿದೆ. ಡೇಲು ಮಲಗಿದ್ದ ಅಲ್ವಾ, ಅವನು ಎದ್ದ ನಂತರ ಇವಾಗ ಕರ್ಕೊಂಡು ಬಂದಿದ್ದೇನೆ. ಇದು ಪೂರ್ತಿ ಊಟ ಮಾಡಿದ್ದಾಯ್ತು. ಅವನಿಗೆ ಒಂದು ಮೊಟ್ಟೆ ತಿಂದು ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ತಾ ಇದ್ದ, ಹಾಗೆ ಇನ್ನೊಂದು ಮೊಟ್ಟೆಯನ್ನು ಅವನಿಗೆ ಕೊಟ್ಟಿದ್ದೆ. ಅನ್ನ ಸ್ವಲ್ಪ ಉಳಿದಿತ್ತು, ಬಟ್ ಮೊಟ್ಟೆ ಎಲ್ಲ ತಿಂದಿದ್ದ. ಇದು ನಮ್ಮ ಪ್ರಿಂಟೆಡ್ ನೈಫ್. ಇದರಲ್ಲಿ ನಾನು ಸೈಡಿಗೆ ಕೊಟ್ಟಿದ್ದೇನಲ್ವ ರೆಡ್ ಕಲರ್, ಅದು ಮಾತ್ರ ಈಗ ಸದ್ಯಕ್ಕೆ ಪ್ರಿಂಟ್ ಅವೈಲೇಬಲ್ ಇರುವಂಥದ್ದು. ಇದು ಫಸ್ಟಿಗೆ ಬಂದಂಥ ಸ್ಟಾಕ್, ಅದರದ್ದು ನಾನು ವಿಡಿಯೋ ಮಾಡಿದ್ದೆ, ಬಟ್ ಬಂದ ದಿನಾನೇ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಯಿತು. ತುಂಬ ಜನ ತುಂಬ ಡಿಮ್ಯಾಂಡ್ ಮಾಡಿ ಕೇಳಿದಂಥ ಒಂದು ನೈಫ್ ಇದು. ಸಿಮಿಲರ್ ಇರ್ತದೆ ಆಯಿತಾ, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಎಲ್ಲ ರೆಡ್ ಕಲರ್ ಇದು ಕೂಡ ಸೇಮ್ ಇರ್ತದೆ. ಬಟ್ ಪ್ರಿಂಟ್ ಮಾತ್ರ ಚೇಂಜ್, ಕ್ವಾಲಿಟಿ ಕೂಡ ಸೇಮ್ ಇರ್ತದೆ. ಇದರಲ್ಲಿ 3 ಸೆಟ್ ಆಫ್ ನೈಫ್ ನಿಮಗೆ ಬರುವಂಥದ್ದು. ಒಳ್ಳೆ ಶಾರ್ಪ್ ಇದೆ. ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದು ಶಾರ್ಪ್ನೆಸ್ ಅಲ್ವಾ. ಈ ನಮಗೆ ಸ್ಪೆಷಲಿ ಈ ಪೋರ್ಕ್ ಎಲ್ಲ ಕಟ್ ಮಾಡಲಿಕ್ಕೆ ಮತ್ತು ಚಿಕನ್ ಕಟ್ ಮಾಡಲಿಕ್ಕೆ, ಮೂಳೆಯನ್ನೆಲ್ಲ ಇದರಲ್ಲಿ ಕಟ್ ಮಾಡಲಿಕ್ಕಿಲ್ಲ, ಬಟ್ ಚಿಕನ್, ಪೋರ್ಕ್ ಇಂಥದ್ದನ್ನೆಲ್ಲ ಕಟ್ ಮಾಡಲಿಕ್ಕೆ ಒಳ್ಳೆ ನೈಫ್ ಬೇಕು. ಹಾಗೆ ನಮಗೆ ಡೈಲಿ ವೆಜಿಟೇಬಲ್ ಕಟ್ ಮಾಡಲಿಕ್ಕಾದರೂ ಶಾರ್ಪ್ ನೈಫ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಹೆವಿ ಇರಬಾರ್ದು, ಹೆವಿ ಇದ್ದರೆ ನಮಗೆ ಕೈ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನೈಫ್ಗಳು ಹೇಗೆ ಅಂದರೆ ಈ ನೈಫ್ಗಳು ಹೆಚ್ಚು ಹೆವಿ ಇಲ್ಲ, ಒಳ್ಳೆ ಗ್ರಿಪ್ ಕೂಡ ಇದೆ, ಹಾಗೆ ಲೈಟ್ ವೆಯ್ಟ್. ಹಾಗೆ ಅಂದರೆ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಎಷ್ಟು ಕಟ್ ಮಾಡಿದರೂ ಕೂಡ ನಿಮಗೆ ಅದು ಹೆವಿನೆಸ್ ಅಂತ ಹೇಳಿ ಫೀಲ್ ಆಗೋದಿಲ್ಲ. ಹಾಗೂ ಶಾರ್ಪ್ ಇರೋದ್ರಿಂದ ಸ್ಮೂತಾಗಿ ಕಟ್ ಕೂಡ ಆಗ್ತದೆ. ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಸ್ಲೈಡ್ ಆಗ್ತಾ ಇದೆ ಅಂತ ಹೇಳಿ. ಹೀಗೇ ಒಳ್ಳೆ ಶಾರ್ಪ್ ಇರುವಂಥ ನೈಫ್.
ಇದು ಬಂದ ಕೂಡಲೇ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ನಾನು ಪುನಃ ಆರ್ಡರ್ ಮಾಡಿದೆ. ಬಟ್ ಸೇಮ್ ಪ್ರಿಂಟ್ ನನಗೆ ಸಿಗಲಿಲ್ಲ. ರೆಡ್ ಪ್ರಿಂಟ್ ನಾನು ಮೊದಲು ತೋರಿಸಿದೆ ಅಲ್ಲ, ಅದು ತುಂಬ ಚೆನ್ನಾಗಿದೆ, ಅವೈಲೇಬಲ್ ಇದೆ. ನೀವು ಪ್ರೀ ಆರ್ಡರ್ ಮಾಡ್ಬೋದು. ಆನ್ ದ ವೇ ಇದೆ, ಟ್ರಾನ್ಸಿಟಲ್ಲಿ ಇದೆ. ನಿಮಗೆ ಬೇಕಾದರೆ ಪ್ರೀ ಆರ್ಡರ್ ಮಾಡಿದರೆ ಬಂದ ಕೂಡಲೇ ನಿಮಗೆ ಕಳಿಸಿಕೊಡ್ತೇವೆ. ಒಂದು ಸೆಟ್ಟಿಗೆ 300 ರುಪೀಸ್, ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ. ಆಯಿತಾ? ಯಾರಿಗಾದರೂ ಬೇಕಾದರೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಇವಾಗ ಸಂಜೆ ಟೈಮ್ ಆಗಿದೆ. ಮೋಡ ಇರೋದ್ರಿಂದ ನಾನು ಹೊರಗೆ ಇಟ್ಟಂಥ ಸೌದೆಗೆ ಎಲ್ಲ ಟಾರ್ಪಲನ್ನು ಹಾಕಿ ಮುಚ್ಚಿ ಸುತ್ತ ಇರುವಂಥ ಈ ತೆಂಗಿನ ಚಿಪ್ಪೆಲ್ಲ ಇತ್ತು, ಅದನ್ನೆಲ್ಲ ತಂದು ಒಳಗೆ ಹಾಕಿದ್ದೇನೆ. ಮೊನ್ನೆ ಸ್ವಲ್ಪ ದಿನ ಹಿಂದೆ ನಮಗೆ ನ್ಯೂಸ್ ಇತ್ತಲ್ವ, ಚಂಡಮಾರುತ ಇದೆ, ಮಳೆ ಬರ್ತದೆ ಅಂತೆಲ್ಲ ಹೇಳಿ. ಆದರೆ ನಮ್ಮ ಕಡೆ ಮಳೆ ಸ್ವಲ್ಪನೂ ಬರಲಿಲ್ಲ, ಮೋಡ ಇತ್ತು, ತುಂಬ ಮೋಡ ಇತ್ತು. ಸಂಜೆ ಆಗುವಾಗೆಲ್ಲ ಒಳ್ಳೆ ಗಾಳಿ ಇತ್ತು. ಹಾಗೆ ನಾನು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನು ಒಲೆಗೆ ಕೂಡ ಬೆಂಕಿ ಹಾಕಬೇಕು. ಸಿಯಾನ್ ಇನ್ನೂ ಕೂಡ ಸ್ಕೂಲಿಂದ ಬರಲಿಲ್ಲ, ಇನ್ನೂ ಬರಬೇಕಷ್ಟೇ. ಸಿಯಾನ್ ಸ್ಕೂಲಿಂದ ಬರಲಿಕ್ಕಿಂತ ಮುಂಚೆನೇ ನಾನು ಈ ಕೆಲಸ ಮಾಡ್ಕೊಳ್ಳುವಂಥದ್ದು. ಬಂದ ನಂತರ ಅವ್ರದ್ದಿಬ್ಬರದ್ದು ಫೈಟಿಂಗ್ ಶುರು ಆಗ್ತದೆ. ಆಮೇಲೆ ಅವರನ್ನು ಬಿಟ್ಟು ಎಲ್ಲಿ ಹೋಗಲಿಕ್ಕಿಲ್ಲ. ಹಾಗೆ ಅವ್ನು ಬರಲಿಕ್ಕಿಂತ ಮುಂಚೆನೇ ಹೇಗಾದರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು, ಮಾವ ಇರುವಾಗ ಮಾವನ ಹೆಲ್ಪ್ ಎಲ್ಲ ತಗೊಂಡು ನಾನು ಬೆಂಕಿಯನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಡೀಸೆಲನ್ನು ಹಾಕ್ತಾ ಇದ್ದೇನೆ ನಾನು. ಈಗದ ಡೀಸೆಲ್ಲಿಗೆ ಕೂಡ ಏನು ಇದೇ ಇಲ್ಲ, ಆಯಿತಾ? ಡೀಸೆಲ್ ಹಾಕಿದರೂ ಕೂಡ ಬೆಂಕಿ ಹೊತ್ತೋದಿಲ್ಲ ಕೆಲವೊಮ್ಮೆ. ಮೊದಲೆಲ್ಲ ಸೀಮೆಎಣ್ಣೆ ಅಂತ ಬರ್ತಿತ್ತು, ಒಂದು ಮುಚ್ಚಳ ಹಾಕಿದರೆ ಸಾಕು, ಎಲ್ಲಿಂದ ಹಾಕಿದ್ದೇವೆ ಅಷ್ಟು ಮೇಲೆ ತನಕ ಕೂಡ ಅದರದ್ದು ಒಂದು ಫ್ಲೇಮ್ ಬರ್ತಾಯಿತ್ತು. ಈಗ ಎಂಥಕ್ಕೆ ಕೂಡ ಪ್ರಯೋಜನ ಇಲ್ಲ. ಖಾಲಿ ತೆಂಗಿನಕಾಯಿದು ಸಿಪ್ಪೆಯನ್ನು ಹಾಕಿದರೆ, ಅದರಲ್ಲಿ ಚಿಪ್ಪಿಲ್ಲದಿರುವಂಥ ತೆಂಗಿನಕಾಯಿ ಸಿಪ್ಪೆಯನ್ನು ಹಾಕಿದರೆ ಏನು ಪ್ರಯೋಜನ ಇಲ್ಲ, ಅದು ಹೊತ್ತುದೇ ಇಲ್ಲ ಹೆಚ್ಚಾಗಿ. ಅಂದರೆ ಬೇಗ ಹೊತ್ತಿ ಹೋಗ್ತದೆ, ಆದರೆ ನೀರು ಹೀಟ್ ಆಗೋದಿಲ್ಲ. ಹಾಗೆ ಸ್ವಲ್ಪ ಸೌದೆಯನ್ನು ಕೂಡ ಇಟ್ಕೊಳ್ತಾ ಇದ್ದೇನೆ. ಚಿಪ್ಪಿರುವಂತಹ ತೆಂಗಿನಕಾಯಿ ಉಂಟಲ್ಲ, ಅಂದರೆ ತೆಂಗಿನಕಾಯನ್ನು ನಾವು ಎಣ್ಣೆ ಎಲ್ಲ ತೆಗಿಲಿಕ್ಕೆ ಅಂತ ಹೇಳಿ ಅರ್ಧ ಮಾಡ್ತೇವಲ್ಲ, ಅರ್ಧ ಮಾಡಿ ಅದರೊಳಗಿನ ಕೊಬ್ಬರಿಯನ್ನು ತೆಗೆದ ನಂತರದ ಚಿಪ್ಪಿರುವಂಥದ್ದಾದರೆ ಬೇಗ ಹೊತ್ತಿ ಒಳ್ಳೆ ಬಿಸಿ ಕೂಡ ಆಗ್ತದೆ ನೀರು. ಆದರೆ ಇದರಲ್ಲಿ ಇದೇನು ಪ್ರಯೋಜನ ಇಲ್ಲ, ಹೊತ್ತಿ ಹೋಗ್ತದೆ ಅಷ್ಟೇ. ಈಗ ಸ್ವಲ್ಪ ಸಂಜೆ ಎಲ್ಲ ಆಗುವಾಗ ಸ್ವಲ್ಪ ತಂಪಿರೋದ್ರಿಂದ ಬೇಗನೆ ನೀರು ಆರಿ ಹೋಗ್ತದೆ. ಮತ್ತು ಈಗ ಗಾಳಿ ಅಲ್ವ ತುಂಬ, ಹಾಗೆ ಒಲೆಯಲ್ಲಿದ್ದ ಬೂದಿ ಎಲ್ಲ ಹಾರಿ ಇಡೀ ಊರಿಗೆ ಬೂದಿಯಾಗಿರ್ತದೆ. ನೀವು ನೋಡ್ಬೋದು ಎಷ್ಟು ಕಸ ಇದೆ ಅಂತ ಹೇಳಿ. ಒಂದು ಸೌದೆಯನ್ನು ತರ್ತೇವಲ್ಲ ಆಗ ಬೀಳುವಂಥದ್ದು, ಇನ್ನೊಂದು ಸ್ವಲ್ಪ ಎಲ್ಲ ಬೂದಿನೇ ಈಚೆಯಿಂದ ಹಾರುವಂಥದ್ದು. ಮತ್ತು ನಮಗೆ ಒಂದು ಈ ರೀತಿ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಸೌದೆ ಇಟ್ಕೊಳ್ಳಿಕ್ಕೆ ಮತ್ತು ಎಲ್ಲದಕ್ಕೆ ಅನುಕೂಲ. ಒಬ್ಬರು ಕಾಮೆಂಟ್ ಮಾಡಿದರು, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಎಲ್ಲ ಅನುಕೂಲಗಳು ಇದೆ ಅಂತ ಹೇಳಿ. ಹೌದು, ನಿಜ, ಎಲ್ಲ ಅನುಕೂಲಗಳು ಇದೆ ನಮಗೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದಂತಹ ಒಂದು ಮನೆಯನ್ನು ದೇವರು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪಾಪ ನೋಡಿ, ನನ್ನ ಮಗ ನೀರು ಹಾಕ್ತಾ ಇದ್ದಾನೆ. ಬಿಸಿಲಲ್ಲ ಈಗ, ಯಾರು ಕೂಡ ನೀರು ಹಾಕೋರಿಲ್ಲ, ಅತ್ತೆ ಸಹ ಇಲ್ಲ. ಇಲ್ಲಾದರೆ ಅತ್ತೆ ಮಾವ ಇದ್ದಾಗ ಅವ್ರು ನೀರು ಹಾಕ್ತಾಯಿದ್ರು. ಈಗ ಹಸ್ಬೆಂಡ್ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಮುಂಚೆ ಹಾಕಿ ಹೋಗ್ತಾರೆ. ಮಾವನಿಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಪೈಪ್ ಎಲ್ಲಿ ಹಾಕಬೇಕು, ಯಾವ ಗಿಡದ ಮೇಲೆ ತಗೊಂಡು ಹೋಗಬೇಕು ಅಂತೆಲ್ಲ. ಮಾವ ಅದಕ್ಕೆಲ್ಲ ಹೋಗೋದಿಲ್ಲ. ಅತ್ತೆ ಇದ್ದರೆ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಸಂಜೆ ಆಗುವಾಗ ಅವರಿಗೆ ಕೂಡ ಬೇರೆ ಏನು ಕೆಲಸ ಇರೋದಿಲ್ಲ ಅಲ್ಲ, ಅಲ್ಲಿ ತೋಟದ ಹತ್ರ ಆದರೆ ಎಷ್ಟು ಕೆಲಸ ಇರ್ತಿತ್ತು, ಇಲ್ಲಿ ಅಷ್ಟು ಕೆಲಸ ಇಲ್ಲ ಅಂತ ಹೇಳಿ ಸಂಜೆ ಎಲ್ಲ ಆಗುವಾಗ ಫ್ರೀ ಇರುವಾಗ ನೀರನ್ನು ಹಾಕ್ತಾಯಿದ್ರು. ಬಟ್ ಈಗ ಅತ್ತೆ ಇಲ್ಲಲ್ಲ, ಒಂದು ವಾರ ಆಗ್ತಾ ಬಂತು. ಹಾಗೆ ಮಾವ ಕೂಡ ಹೀಗೆ ಮಕ್ಕಳನ್ನು ಸ್ವಲ್ಪ ನೋಡ್ಕೊಳ್ಳುವಂಥದ್ದು ಅದೇ ಕೆಲಸ ಮಾಡ್ತಾಯಿರ್ತಾರೆ ಸಂಜೆವರೆಗೆ. ಮತ್ತು ನಾಯಿಗೊಂದು ತಿನ್ನಲಿಕ್ಕೆ ಹಾಕಲಿಕ್ಕೆ ಇರ್ತದೆ ಅವರಿಗೆ. ಹಾಗೆ ಇಲ್ಲಿ ನಮ್ಮ ಪೋಖ್ರಿ ದುಮ್ಮ ಉಪದ್ರ ಮಾಡ್ತಾ ಇದ್ದಾನೆ. ಹಾಗೆ ನೋಡಿ, ಕೋಲನ್ನು ಪೈಪಿಗೆ ಹಾಕಲಿಕ್ಕೆ ಅಂತ ಹೇಳಿ ರೆಡಿಯಾಗಿದ್ದಾರೆ. ಅದಕ್ಕೆ ನಾನು ಮಾವನನ್ನು ಕರೆದು ಹತ್ತಿರ ಬಂದ ನಂತರ ಏನಾಯಿತು ನೋಡಿ. ಯಾಕೆಂದರೆ ಕೋಲು ಅರ್ಧಕ್ಕೆ ಹಾಕಿ ಸಿಕ್ಕಾಕೊಂಡ್ರೆ ಕಷ್ಟ ಅಲ್ಲ, ಹಾಗೆ ತೆಕ್ಕೊಳ್ಳಿ ಪೈಪ್ ಅಂತ ಹೇಳಿದೆ ನಾನು. ನನ್ನ ಕೈಯಲ್ಲಿ ಮಗು ಇತ್ತು, ಹಾಗೆ ನನಗೆ ಓಡಲಿಕ್ಕಾಗೋದಿಲ್ಲ ಅಲ್ಲ. ಮಕ್ಕಳು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಚಿಕ್ಕದಾದ್ರೂ ಉಂಟಲ್ಲ, ಮೂರ್ತಿ ಚಿಕ್ಕದಾದರೂ ಅದರ ಕೀರ್ತಿ ತುಂಬ ದೊಡ್ಡದು. ತುಂಬ ಉಪದ್ರ ಮಾಡಿದ್ದಾನೆ. ನಮ್ಮ ಸಿಯೋನ 5 ವರ್ಷದಲ್ಲಿ ಮಾಡದ ಕೆಲಸಗಳೆಲ್ಲ ಇವನು 2 ವರ್ಷ ತುಂಬೋದ್ರೊಳಗೆ ಮಾಡಿ ಆಗಿದೆ. 2 ಸಲ ಮಾಡಿದ್ದಾನೆ. ಹಾಗೆ ಮಾವನಿಗೆ ಹೊಡಿಲಿಕ್ಕೆ ಅಂತ ಹೇಳಿ ಕೋಲ್ ತಗೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹೊಡೆಯೋದಿಲ್ಲ, ಬಟ್ ಅವನಿಗೆ ಮನಸ್ಸು ಎಲ್ಲಿರ್ತದೆ ಏನಿರ್ತದೆ ಗೊತ್ತಿಲ್ಲ ಅಲ್ಲ. ಮೊನ್ನೆ ಅತ್ತೆ ಅಡಿಕೆಯನ್ನು ಜಜ್ಜಿ ಸುತ್ತಿಗೆಯನ್ನು ಕೆಳಗಿಟ್ಟಿದ್ರು, ಅದನ್ನು ಹೊಡಿಲಿಕ್ಕೆ ಅಂತೇಳಿ ಸಿಯೋನಿಗೆ ತಗೊಂಡು ಬಂದಿದ್ದಾನೆ. ಹಾಗೆ ನಾನು ಇವಾಗ ತೆಗೆದಿಟ್ಟಿದ್ದೇನೆ ಮೇಲೆ. ಅವರಿಗೆ ಅಂದರೆ ನೆನಪಾಗೋದಿಲ್ಲ ಪ್ರಾಯದವರಿಗೆ ಮೇಲೆ
ಇಡಬೇಕು, ತೆಗ್ದಲ್ಲಿ ಇಟ್ಟಿಲ್ಲ ಅಂದರೆ ಇವನ್ ತಗೊಂಡು ಹೋಗ್ತಾನೆ ಅಂತ ಯಾರು ಗೆಸ್ ಮಾಡೋದಿಲ್ಲ ಅಲ್ಲ. ಹಾಗೆ ನಮ್ಮ ಒಂದು ಚಿಕ್ಕ ಮಗುವಿನ ಅವಸ್ಥೆ. ನಾನಿಲ್ಲಿ ಗೋಂದನ್ನು ರಾತ್ರಿ ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ. ಇದರ ಬೆನಿಫಿಟ್ಸ್ ಮತ್ತು ಇದರದೊಂದು ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ. ಸಂಜೆ ನಮಗೆ ಒಂದು ಫಂಕ್ಷನ್ಗೆ ಕೂಡ ಹೋಗಲಿಕ್ಕಿತ್ತು. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಆಯಿತಾ. ಇವತ್ತು ವ್ಲಾಗ್ ಹಾಕಲಿಕ್ಕಿತ್ತು, ಹಾಗೆ ನಾನು ಎಡಿಟಿಂಗ್ ಮಾಡಿ ಚಿಕ್ಕದಾಗಿ ಒಂದು ವ್ಲಾಗನ್ನು ಹಾಕಿದ್ದೇನೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ರಾಡಕ್ಟ್ಸ್ ಬೇಕಾದರೆ ಪರ್ಚೇಸ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.